ಡೇಂಜರ್ ಡೇಂಜರ್, ಈ ಬ್ರಿಡ್ಜ್ ಕೆಳಗೆ ಹೋಗುವ ಮುನ್ನ ಹುಷಾರ್. ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ ಅಂತರಸನಹಳ್ಳಿ ಹದಗೆಟ್ಟ ಕೆಳ ಸೇತುವೆ ರಸ್ತೆ. ನಿತ್ಯ ಜೀವ ಭಯದಲ್ಲೇ ಸಂಚಾರ, ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ. ಅಂತರಸನಹಳ್ಳಿಯ ಕೆಳ ಸೇತುವೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಇಲ್ಲಿ ಹೇಳುವವರು ಇಲ್ಲ, ಕೇಳುವವರು ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ರೋಡು. ಈ ರೋಡು ಸುಮಾರು ಮಧುಗಿರಿ, ಪಾವಗಡ ಎಲ್ಲ ಆಂಧ್ರಕ್ಕೆ ಟಚ್ ಆಗ್ತಿದೆ. ಇದು ನಮ್ಮ ಕರ್ನಾಟಕದ ಬಾರ್ಡ್ರಿಗೆ, ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗೋದಕ್ಕೂ ಇದೇ ದಾರಿ. ಇದಕ್ಕೆ DC ಅವರಿಗೆ ಮನವಿ ಮಾಡಿದ್ದೀವಿ. ಪರಮೇಶ್ವರ್ ಸಾಹೇಬರು ಇದೇ ರೂಟಲ್ಲಿ ಓಡಾಡ್ತಾರೆ. ಯಾರು ಓಡಾಡಿದ್ರು ಇದೊಂದು ತುಮಕೂರಿಗೆ ಗ್ರ್ಯಾಂಡ್ ಎಂಟ್ರಿ. ಮುಂಗಾರು ಮಳೆ ಪ್ರಾರಂಭವಾಗಿದೆ, ಗೆರೆರು ಮಳೆ ಬಂತು ಅಂದ್ರೆ ಇದು ನದಿ ರೂಪದಲ್ಲೇ ಇರುತ್ತೆ ಈ ಬ್ರಿಡ್ಜು. ಎಸ್, ಇಲ್ಲಿ ನೋಡಿ, ನಾವು ತೋರಿಸ್ತಿರುವ ದೃಶ್ಯ ಒಮ್ಮೆ ನೋಡಿ. ಹದಗೆಟ್ಟ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡ್ತಾ ಇದ್ದಾರೆ. ಬ್ರೇಕ್ ಹಾಕಿದ್ರೆ ಹಿಂದೆಯಿಂದ ಬರುವ ವಾಹನ ಗುದ್ದುವ ಭಯ, ಜೋರಾಗಿ ಹೋದ್ರೆ ಗುಂಡಿಯಿಂದ ಅಪಘಾತಕ್ಕೆ ಒಳಗಾಗುವ ಆತಂಕ. ಇದು ಯಾವುದೋ ಹಳ್ಳಿಯಲ್ಲಿರುವ ರಸ್ತೆಯಲ್ಲ, ಸ್ಮಾರ್ಟ್ ಸಿಟಿ ಎಂದೇ ಕರೆಸಿಕೊಳ್ಳುವ ತುಮಕೂರು ನಗರದಲ್ಲಿನ ಅಂತರಸನಹಳ್ಳಿ ಬ್ರಿಡ್ಜ್. ಹೌದು, ಸ್ಮಾರ್ಟ್ ಸಿಟಿ ಎಂದೇ ಖ್ಯಾತಿ ಪಡೆದಿರುವ ತುಮಕೂರು ನಗರದಲ್ಲಿರುವ ಅಂತರಸನಹಳ್ಳಿ ಕೆಳ ಸೇತುವೆ ಇದು ನಗರದಲ್ಲಿರುವ ಬ್ರಿಡ್ಜ್ಗಳ ಪೈಕಿ ಪ್ರಮುಖವಾದ ಬ್ರಿಡ್ಜ್. ತುಮಕೂರು ನಗರದಿಂದ ಮಧುಗಿರಿ, ಕೊರಟಗೆರೆ ಸೇರಿದಂತೆ ಉತ್ತರ ಭಾಗದ ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಪ್ರಮುಖ ಕೆಳ ಸೇತುವೆ. ಇದು ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವ ಮೇಜರ್ ಬ್ರಿಡ್ಜ್. ಆದ್ರೆ ಇದೇ ಕೆಳ ಸೇತುವೆ ಈಗ ವಾಹನ ಸವಾರರಿಗೆ ಜೀವದ ಹಂಗಿನ ಮಾರ್ಗವಾಗಿದೆ. ಕಳೆದ 5-6 ತಿಂಗಳಿನಿಂದ ಹದಗೆಟ್ಟಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಜನ ರೋಸಿ ಹೋಗಿದ್ದಾರೆ. ಮಳೆ ಬಂದ್ರೆ ಕೆರೆಯಂತಾಗುತ್ತೆ. ಹೀಗೆ ಸಾಲು ಸಾಲು ಸಮಸ್ಯೆಯಿಂದ ನಲುಗುತ್ತಿದೆ ಈ ಅಂತರಸನಹಳ್ಳಿ ಬ್ರಿಡ್ಜ್. ಈ ಬ್ರಿಡ್ಜ್ ಕೆಳ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಜೊತೆಗೆ ಅಂತರಸನಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬರುವ ರೈತರು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಪ್ರಮುಖ ಮಾರ್ಗವೂ ಇದೇ ಆಗಿದೆ. ಆದ್ರೆ ಕಳೆದ 5-6 ತಿಂಗಳಿನಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಪ್ರತಿನಿತ್ಯ ವಾಹನ ಸವಾರರು ಅಪಘಾತದ ಭೀತಿಯಲ್ಲೇ ಸಂಚರಿಸುವಂತಾಗಿದೆ. ನೋಡ್ತಾ ಇರಬಹುದು ರೋಡು. ಈ ರೋಡು ಸುಮಾರು ಮಧುಗಿರಿ, ಪಾವಗಡ ಎಲ್ಲ ಆಂಧ್ರಕ್ಕೆ ಟಚ್ ಆಗ್ತಿದೆ. ಇದು ನಮ್ಮ ಕರ್ನಾಟಕದ ಬಾರ್ಡ್ರಿಗೆ, ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗೋದಕ್ಕೂ ಇದೇ ದಾರಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಲಾರಿಗಳಾಯಿತು, ಬಸ್ಗಳಾಯಿತು, ತಿರ್ಗಾ ಏನಾದ್ರು ಬೈಕ್ಗಳಾಯಿತು. ಇಲ್ಲಿ ಯಾವ್ದಾದ್ರು ಒಂದು ಗಾಡಿನೂ ಮೂವ್ ಆತಂದ್ರೆ ಜಾಸ್ತಿ ಧೂಳಾಗ್ತಾ ಇದೆ ಸೈಡಿದ್ದ ಜನಕ್ಕೆ. ಇಲ್ಲಿ ಯಾರು ಬಸ್ ಸ್ಟ್ಯಾಂಡಲ್ಲಿ ಬಂದ ಪ್ರಯಾಣಿಕರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ತಿರ್ಗಾ ಈ ರೋಡ್ ಬ್ಲಾಕಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಆಗಿದ್ದಾವೆ. ಎಷ್ಟೋ ದೊಡ್ಡ ದೊಡ್ಡ ಟ್ಯಾಂಕರ್ ಲಾರಿಗಳು, ಈ ಥರ ದೊಡ್ಡ ದೊಡ್ಡ ಟ್ಯಾಂಕರ್ ಲಾರಿಗಳು ಬಂದು ಮೇಲ್ಗಡೆ ಎಲ್ಲ ಸಿಕ್ಕಂತ ಇದ್ದಾವೆ. ಈ ಮಳೆ ಆಯಿತು ಅಂತಂದರೆ ತಿರ್ಗಾ ಈ ಚರಂಡಿ ನೀರೆಲ್ಲ ಬಿಟ್ಟರೆ ಇದು ಪೂರ್ತಿ ಎಲ್ಲ ನೀರು ಅದ್ರ ಮೇಲೆ ಬಂದ್ಬಿಟ್ಟು ಈ ಬಸ್ ಬರೋರಿಗೆಲ್ಲ ಗಿರಾಕಿಗೆ ಸ್ವಲ್ಪ ಏನಿದೆ ಪ್ರಯಾಣಿಕರಿಗೆ ಆಯಿತು, ತಿರ್ಗಾ ಲಾರಿ ಓಡಿಸೋರಿಗೆ, ಎಲ್ಲರಿಗೂ ಕಾರ್ನವ್ರಿಗೆ, ಬೈಕ್ನವ್ರಿಗೆ ಭಾಳ ಹಿಂಸೆ ಆಗ್ತಾಯಿದೆ. ತಿರ್ಗಾ ನಾವು ಇಲ್ಲಿಂದ ಮಾರ್ಕೆಟ್ಗೆ ಹೋಗೋಕ್ಕೂ ಆಗ್ತಾ ಇರಲ್ಲ. ಅದಾದಮೇಲೆ ಯಾವುದಾದ್ರೂ ಒಂದು ಗಾಡಿ ಸ್ಟ್ರಕ್ ಆಯ್ತು ಅಂದರೆ ಇಲ್ಲಿಂದ ಹಿಡಿದು ಸೀದಾ ನಮ್ಮದು ಸುಮಾರು ಒಂದು 2 ಕಿಲೋಮೀಟ್ರಿಗೆ ದೂರನೂ ಒಂದು ಟ್ರಾಫಿಕ್ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ಬಿಟ್ಲೆ ಈಗ ಕಂಪ್ನಿಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೆ, ಟೀಚರ್ಸಿಗೆ, ಸರ್ಸಿಗೆ, ಮಕ್ಕಳಿಗೆ, ಎಕ್ಸ್ಪೆಷಲಿ ಮಕ್ಕಳಿಗೆ ಭಾಳ, ಸ್ಕೂಲ್ ಮಕ್ಕಳಿಗೆಲ್ಲ ಭಾಳ ಇದಾಗ್ತಾ ಇದೆ, ತೊಂದರೆ ಆಗ್ತಾ ಇರ್ತದೆ. ವಾರಕ್ಕೊಂದು ಸಲ 2 ಸಲನೂ ಏನೋ ಸ್ವಲ್ಪ ಈ ಥರನ ರೋಡು ಚೆನ್ನಾಗಿ ಮಾಡಿಸ್ಕೊಡ್ಬೇಕಂತ ಸ್ವಲ್ಪ ಮೇಲಿದ್ದ ಅಧಿಕಾರಿಗಳಿಗೆ ವಿನಂತಿ. ಗುತ್ತಿಗೆದಾರರು ನಡೆಸಿರುವ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಯೇ ರಸ್ತೆಯ ದುಸ್ಥಿತಿಗೆ ಪ್ರಮುಖ ಕಾರಣವಾಗಿದೆ. ಅದರಲ್ಲೂ ನೀರು ಹರಿಯುವ ಸಲುವಾಗಿ ತೆಗೆದಿರುವ ಕಾಲುವೆ ಸಮೀಪದಲ್ಲಿರುವ ದೊಡ್ಡ ಗುಂಡಿ ಸದ್ಯ ಅಪಾಯದ ಕೇಂದ್ರವಾಗಿದೆ. ಅಚ್ಚರಿಯ ಸಂಗತಿಯೆಂದ್ರೆ ಈ ಅಪಾಯಕಾರಿ ಗುಂಡಿಯ ಸುತ್ತ ಯಾವುದೇ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ. ಎಚ್ಚರಿಕೆ ಫಲಕಗಳಿಲ್ಲ, ಬ್ಯಾರಿಕೇಡ್ಗಳಿಲ್ಲ. ಪರಿಣಾಮ ವಾಹನ ಸವಾರರು ಮಳೆಯಿಂದ ಕೆಳ ಸೇತುವೆ ಮುಳುಗಡೆಯಾದಾಗ ಗುಂಡಿ ಇರುವ ಅರಿವಿಲ್ಲದೆ ವಾಹನ ಸವಾರರು ಗುಂಡಿಗೆ ಬಿದ್ದು ತಮ್ಮ ಪ್ರಾಣವನ್ನು ಬಲಿಕೊಡುವ ಸಾಧ್ಯತೆ ಇದೆ. ಅಂತರಸನಹಳ್ಳಿ ಬೈಪಾಸ್ನಲ್ಲಿ UG ಕೇಬಲ್ ಎಳೆಯುವಾಗ ಎಸ್ಟಿಮೇಟ್ ವರ್ಕ್ ಆರ್ಡರ್ ಇಲ್ದಲೆ ಎಲ್ಲಿ ಬೇಕೋ ಅಲ್ಲಿಗೆ ಎಳೆದು ಎಲ್ಲ ಪ್ರಾಬ್ಲಮ್ ಮಾಡಾಕಿದ್ದಾರೆ ಹೈವೇನ.
ಏನೇ ಸಮಸ್ಯೆ ಆಗ್ತದೆ? ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ, ಆಕ್ಸಿಡೆಂಟ್ ಆಗ್ತಾ ಇದೆ. ಅದರಿಂದ ನೋಡಿ ಎಲ್ಲ ಕೇಬಲ್ ಎಲ್ಲ ಮೇಲೆ ಐತೆ, ಎಲ್ಲ ಕಿತ್ತಾಕಿದ್ದಾರೆ. ಅದು ಸರ್ಕಾರಕ್ಕೆ ಎಷ್ಟು ಹೊಣೆ? ಯಾರಿಗೆಲ್ಲ ಮಾಡಿರೋದು? KEB ಅವರು. ಅಂದರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಏನಿಲ್ಲ, ಫಸ್ಟ್ ಹೇಳಿದ್ರು ಹೋದ್ರು. ಈಗ ಅದು ಎಲ್ಲೈತೆ ಕೇಬಲ್ ಎಸ್ಟಿಮೇಟ್ ಏನಿಲ್ಲ ನೋಡಿ. ಹೇಳೋದೆಲ್ಲ ಕೋಟ್ಯಾಂತರ ರೂಪಾಯಿ ವೈರು ಕಿತ್ತೆಲ್ಲ ವೇಸ್ಟ್ ಆಗಿದೆ ನೋಡಿ. ಮಳೆ ಬಂದ್ರೆ ಇಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತೆ. ಸೇತುವೆ ಕೆಳಭಾಗ ಸಂಪೂರ್ಣ ನೀರಿನಿಂದ ಆವೃತವಾಗುತ್ತದೆ. ನೀರು ನಿಂತಾಗ ರಸ್ತೆಯ ಗುಂಡಿಗಳು ಕಾಣಿಸದೆ ವಾಹನ ಸವಾರರು ನೇರವಾಗಿ ಗುಂಡಿಗೆ ಬೀಳುವ ಅಪಾಯ ಎದುರಿಸುತ್ತಿದ್ದಾರೆ. ಈಗಾಗಲೇ ಹಲವು ಬಾರಿ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿದ್ದು ದೊಡ್ಡ ದುರಂತ ಸಂಭವಿಸುವ ಆತಂಕ ಸ್ಥಳೀಯರನ್ನು ಕಾಡುತ್ತಿದೆ. ಸಿಟಿಯಿಂದ ಬರಬೇಕು ಅಂದ್ರೆ ಅಂತರಸ್ನಳ್ಳಿಗೆ ಬರಬೇಕಂದ್ರೆ ತುಂಬ ಮಳೆ ಬಂದ್ಬಿಟ್ರೆ ತುಂಬ ನೀರು ನಿಂತ್ಕೊಳ್ಳುತ್ತೆ, ಓಡಾಡೋಕ್ಕೆ ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಬೇಗ ಇದು ಬಗೆಹರಿಸ್ಬೇಕು ಅಂತ ಕೇಳ್ಕೊಂತೀವಿ. 2 ವೀಲರ್ ಅಂತೂ ಬರೋಕ್ಕೆ ಆಗೋದಿಲ್ಲ. ಸಿಟಿಯಿಂದ ಬರಬೇಕು ಅಂದರೆ ಇಲ್ಲಿ ಮಾರ್ಕೆಟ್ ಇದೆ, ಮಾರ್ಕೆಟ್ನವರು ಹೋಗ್ಬೇಕು ಅಂದ್ರೂ ಆಗಲ್ಲ. ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಈ KEB ಇದು ಬೇರೆ, ಇಲ್ಲಿ ಲೈನ್ ಬೇರೆ ಕಟ್ ಮಾಡಿ ಹೋಗಿದ್ದಾರೆ, ಅದಕ್ಕೂ ತೊಂದರೆ ಆಗಿದೆ. ಇಲ್ಲಿ ಬಂದು ಇದಕ್ಕೆ ಸಂಬಂಧಪಟ್ಟವರು ಬಗೆಹರಿಸಬೇಕು ಅಂತ ಕೇಳ್ಕೊಂತೀವಿ. ಇನ್ನೊಂದೆಡೆ ನೀರು ನಿಲ್ಲದಂತೆ ಮಾಡುವ ಉದ್ದೇಶದಿಂದ ಸೇತುವೆ ಕೆಳಗಿನ ರಸ್ತೆಯನ್ನು ಎತ್ತರಗೊಳಿಸಿರುವುದು ಹೊಸ ಸಮಸ್ಯೆಗೆ ಕಾರಣವಾಗಿದೆ. ರಸ್ತೆ ಎತ್ತರವಾದ ಪರಿಣಾಮ ಬೃಹತ್ ಗಾತ್ರದ ಲಾರಿಗಳು ಮತ್ತು ಕಂಟೈನರ್ಗಳು ಸೇತುವೆಯ ಮೇಲ್ಛಾವಣಿಗೆ ತಾಗಿ ಮಧ್ಯದ ರಸ್ತೆಯಲ್ಲೇ ಸಿಲುಕುತ್ತಿವೆ. ಇದರಿಂದ ಹಲವು ಬಾರಿ ಸಂಚಾರ ಅಸ್ತವ್ಯಸ್ತಗೊಂಡು ವಾಹನಗಳ ಸಾಲು ಸಾಲು ಕ್ಯೂ ನಿರ್ಮಾಣವಾಗಿದೆ. ದಯವಿಟ್ಟು ಈ ಒಂದು ಅಂತರಸ್ಥಳ್ಳಿ ಬ್ರಿಡ್ಜ್ ಹತ್ರ ಇರುವಂಥ ಈ ರಸ್ತೆ ಕಿಕ್ಕಿರಿದಾಗಿದೆ. ಈಗ ಏನಾದರೂ ಮುಂಗಾರು ಮಳೆ ಪ್ರಾರಂಭವಾಗಿದೆ, ಈಗ ಏನಾದರೂ ಮಳೆ ಬಂತು ಅಂದರೆ ಇದು ನದಿ ರೂಪದಲ್ಲೇ ಇರುತ್ತೆ ಈ ಬ್ರಿಡ್ಜು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, PWD ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸೂಕ್ತವಾದಂಥ ಕ್ರಮ ವಹಿಸಿ ಇದನ್ನು ತ್ವರಿತಗತಿಯಲ್ಲಿ ದುಸ್ಥಿತಿ ಆಗಿರುವಂಥ ಈ ರಸ್ತೆಯನ್ನು ಪೂರ್ಣಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ನಾಗರಿಕರು, ಇಲ್ಲಿ ಸ್ಥಳೀಕರು ಓಡಾಡೋಕ್ಕಾಗ್ತಿಲ್ಲ ನೋಡಿ. ಇದು ಆಂಧ್ರ ಪ್ರದೇಶಕ್ಕೆ ಇದು ಈ ರಸ್ತೆ ತಲುಪ್ತಿದೆ. ಮಧುಗಿರಿ, ಪಾವಗಡ, ಮಡುಕ್ಸಿರ, ಶಿರಾ ಈ ಎಲ್ಲ ಭಾಗಕ್ಕೂ ಇದೊಂದೇ ರಸ್ತೆ ಇರೋದು. ಆದ್ದರಿಂದ ಕಿಕ್ಕಿರಿದಾಗಿರೋದ್ರಿಂದ ವಾಹನ ದಟ್ಟಣೆ ಹೆಚ್ಚಾಗಿದೆ ನೋಡಿ. ಇದು ಸುಮಾರು ಒಂದು 7-8 ತಿಂಗಳಿಂದ ನೋಡಿ ಗುದ್ರ ಹಂಗೆ ಇದೆ ನೋಡ್ರಿ. ಅಲ್ಲೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಗುದ್ರ ಹಂಗೆ ಇದೆ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಪ್ರಜಾಪ್ರಗತಿ ನ್ಯೂಸ್ ರಿಪೋರ್ಟರ್ ಪ್ರಕಾರ ನಾವು ನಿಮ್ಮ ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೀವಿ. ಈ ಮಾರ್ಗದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಚರಿಸುತ್ತಾರೆ. ಆದ್ರೂ ರಸ್ತೆಯ ದುಸ್ಥಿತಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪ. ಗುತ್ತಿಗೆದಾರರ ವಿರುದ್ಧವೂ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ನಿಂತಿರುವುದು ತುಮಕೂರು ನಗರದ ಅತ್ಯಂತ ಪ್ರಮುಖ ಅಂತರಸನಹಳ್ಳಿ ಕೆಳ ಸೇತುವೆ ಬಳಿ. ಪ್ರತಿದಿನ ಸಾವಿರಾರು ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತದೆ. ಆದ್ರೆ ಹದಗೆಟ್ಟ ರಸ್ತೆ, ನೀರು ನಿಂತು ಕಾಣಿಸದ ಗುಂಡಿಗಳು, ಅವೈಜ್ಞಾನಿಕ ಕಾಮಗಾರಿಯಿಂದ ಈ ರಸ್ತೆ ಈಗ ಅಪಘಾತಕ್ಕೆ ಆಹ್ವಾನ ನೀಡುವಂತಾಗಿದೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಜಿಲ್ಲಾಡಳಿತ, ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಇದು ಅಂತರಸ್ನಹಳ್ಳಿ ಬೈಪಾಸ್ ಹತ್ರ ಆಗಿರೋದು ಇದು ಕಾಮಗಾರಿ. ಇದೊಂದು 6 ತಿಂಗಳು ವರ್ಷದಿಂದ ಹಿಂಗೆ ಐತೆ. ಈಗಾಗಲೇ ಬೇಸಿಗೆ ಮುಗಿದು ಮಳೆಗಾಲ ಮುಕ್ಕಾಲು ಭಾಗ ಕಳೀತಾ ಬಂತು. ಇದಕ್ಕೆ DC ಅವರಿಗೆ ಮನವಿ ಮಾಡಿದ್ದೀವಿ. ಪರಮೇಶ್ವರ್ ಸಾಹೇಬರು ಇದೇ ರೂಟಲ್ಲಿ ಓಡಾಡ್ತಾರೆ. ಯಾರು ಓಡಾಡಿದ್ರು ಇದೊಂದು ತುಮಕೂರಿಗೆ ಗ್ರ್ಯಾಂಡ್ ಎಂಟ್ರಿ ಇಲ್ಲ. ಸಾಲಕ್ಕೆ ನೋಡಿ ಇಲ್ಲಿ ಏನೋ ಹೇಳೋ ಹೊತ್ತಿಗೆ ಸ್ವಲ್ಪ ಹಿಂದೆ ಹೇಳೋ ಹೊತ್ತಿಗೆ ಇದು ಏನೋ ಒಂಚೂರು ಕಿತ್ತು ಇದು ಮಾಡಿದ್ರು. ಈಗ ಲಾಂಗ್ ಗಾಡಿ ಬಂದರೆ ಇಲ್ಲಿ ಕಟ್ಟಾಗಲ್ಲ, ಯಾವಾಗಲೂ ಜಾಮ್ ಆಗುತ್ತೆ ನೋಡಿ. ಅದನ್ನು ಮುಚ್ಚಿಲ್ಲ. ಸುಮ್ಮನೆ ತುಮಕೂರನ್ನೇನೋ ಸ್ಮಾರ್ಟ್ ಸಿಟಿ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಬಿಟ್ಟು ಕತೆ ಕಳಿತಾವ್ರೆ. ಜಿಲ್ಲಾಧಿಕಾರಿಗಳಿಂದ ₹1 ಕೆಲಸ ಆಗಿಲ್ಲ. ಏನಂದ್ರೆ ಏನೂ ಇಲ್ಲ. ಎಲ್ಲೂ ತುಮಕೂರು 100% ಒಂದೂ ರೆಡಿ ಇಲ್ಲ. ವಿಪ್ರೋ ಫ್ಯಾಕ್ಟ್ರಿ ಹತ್ರ ಹೋಗಿ ಅಲ್ಲೂ ರೆಡಿ ಇಲ್ಲ, ಇಲ್ಲಿ ರೆಡಿ ಇಲ್ಲ, ವಿದ್ಯಾನಗರದ ಹತ್ರ ರೆಡಿ ಇಲ್ಲ, ಹನುಮಂತಪುರದ ಹತ್ರ ರೆಡಿ ಇಲ್ಲ, ಎಲ್ಲೂ ರೆಡಿ ಇಲ್ಲ. ಎಲ್ಲ ಅವ್ಯವಸ್ಥೆ ಆಗಾರ ಅಂದರೆ ತುಮಕೂರು ಒಂದೇನೆ. ಅದೇನು ನಮ್ಮ ಜಿಲ್ಲೆಯವರೇ ಉಪಮುಖ್ಯಮಂತ್ರಿಗಳಿದ್ದಾರೆ, 5-6 ಜನ MLAಗಳಿದ್ದಾರೆ. ಏನಿದ್ರು ಏನೂ ಪ್ರಯೋಜನ ಆಗಿಲ್ಲ. ತುಮಕೂರು ನಗರ ಶಾಸಕರಂತೂ ಇದಾರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಒಂದೇ ಒಂದು ಬಾಯಿ ಬಿಚ್ಚಿ ಮಾತಾಡಲ್ಲ ತುಮಕೂರು ನಗರ ಶಾಸಕರು. ಗ್ರಾಮಾಂತರದವರೇ ಪರವಾಗಿಲ್ಲ ಇದ್ದಿದ್ರೊಳಗೆ. ಇವಾಗ ನೋಡಬೇಕು ಅಂದರೆ ಇದು ತುಮಕೂರು ನಗರಕ್ಕೆ ಸೇರುತ್ತೆ. ಮಾನ್ಯ ಜ್ಯೋತಿ ಗಣೇಶ್ ಅವರು ಇದಕ್ಕೊಂದು ಸ್ವಲ್ಪ ಗಮನ ಹರಿಸ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಸೆಳಿಬೇಕು ಅಂತ ಈ ಮೂಲಕ ಕೇಳ್ಕೊಂತಾರೆ.
ಅಂತರಸನಹಳ್ಳಿ ಕೆಳ ಸೇತುವೆ ರಸ್ತೆ ಹದಗೆಟ್ಟಿದ್ದು ನಮ್ಮ ಪ್ರಗತಿ ಟಿವಿ ಪ್ರತಿನಿಧಿ ಗಿರೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಅಂತರಸನಹಳ್ಳಿಯ ಕೆಳ ಸೇತುವೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಇಲ್ಲಿ ಏಳುವವರು ಇಲ್ಲ ಕೇಳುವವರು ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ವಾಹನ ಸವಾರರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರುವಂಥದ್ದು ಏನಿದೆ, ಟ್ರಾಫಿಕ್ನಿಂದ ಇಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ತುಮಕೂರು ನಗರದಿಂದ ಸಾವಿರಾರು ವಾಹನಗಳು ಕೊರಟಗೆರೆ, ಮಧುಗಿರಿ, ಆಂಧ್ರ ಗಡಿ ಭಾಗದವರೆಗೂ ಕೂಡ ಸಾಗುವಂಥ ಅಂತರಸನಹಳ್ಳಿ ಕೆಳ ಸೇತುವೆ ಇದು. ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಈಗ ಮಳೆಗಾಲ ಕೂಡ ಆರಂಭವಾಗಿರುವಂಥದ್ದು. ಇಲ್ಲಿ ಈ ಒಂದು ಅಂತರಸನಹಳ್ಳಿ ಕೆಳ ಸೇತುವೆ ಏನಿದೆ ನದಿಯಂಥ ನಿರ್ಮಾಣ ಆಗುತ್ತೆ. ವಾಹನ ಸವಾರರು ಈ ಭಾಗಕ್ಕೆ ಹೋಗೋದು ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ನೋಡಿ, ಈಗ ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ನೀವು ನೋಡಿದ್ದೀರಾ ಏನು ಇಲ್ಲಿ ಈ ಒಂದು ಅಂತರಸನಹಳ್ಳಿ ಕೆಳ ಸೇತುವೆಯ ಕೆಳಗಡೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮೊಣಕಾಲುದ್ದದ ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರರು ಇಲ್ಲಿ ಹೋಗುವುದಕ್ಕೆ, ಸಂಚಾರ ಮಾಡುವುದಕ್ಕೆ ತುಂಬ ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಪಘಾತಗಳು ಕೂಡ ಆಗಿರುವಂಥದ್ದು. ನಿಜಕ್ಕೂ ಕೂಡ ಅಷ್ಟು ರೀತಿಯಲ್ಲಿ ಇದು ಹದಗೆಟ್ಟಿದ್ರು ಕೂಡ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಏನಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಗುಂಡಿ ಇದಾವೋ ಇಲ್ವೋ ಅಂತಲೂ ಕೂಡ ಗೊತ್ತಾಗಲ್ಲ. ಸಣ್ಣ ಪ್ರಮಾಣದಲ್ಲಿ ನದಿಯಂತಾಗುವಂಥ ಇಲ್ಲಿ ಹೋಗೋದಕ್ಕೂ ಕೂಡ ಕಷ್ಟ ಆಗುವಂಥದ್ದು, ಅಪಘಾತಗಳಿಗೆ ತುತ್ತಾಗುವಂಥದ್ದು. ಈ ದೃಶ್ಯ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಒಂದು UGDಯ ಕನೆಕ್ಟಿವಿಟಿ ಕೊಡೋದಕ್ಕೆ ಮತ್ತು ಕೇಬಲ್ KIDB ಮಾಡ್ತಾ ಇರುವಂಥ ಕೇಬಲ್ ವರ್ಕಿಂಗ್ನಿಂದ ಈ ರೀತಿಯಾಗಿ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ನೋಡಿ, ಇಲ್ಲಿ ಸುಮಾರು ಒಂದು ಬಾವಿ ರೀತಿಯಲ್ಲಿ ಒಂದು ಗುಂಡಿ ಇದೆ. ಇದಕ್ಕೆ ಯಾವುದೇ ರಕ್ಷಣಾ ಕವಚಗಳಿಲ್ಲ, ಯಾವುದೂ ಇಲ್ಲ. ಒಂದೆರಡು ಏನು ಕಂಬಿಗಳನ್ನ ಕೂಡ ಹಾಕಿದ್ದಾರೆ, ಅವು ಕೂಡ ಈಗಾಗಲೇ ಬಿದ್ದೋಗಿರುವಂಥದ್ದು. ಇಲ್ಲಿ ನೀರು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಗುಂಡಿ ಇದೆ ಅಂತ ಕೂಡ ಗೊತ್ತಾಗಲ್ಲ. ಹೀಗಾಗಿ ಇಲ್ಲಿ ಅಪಘಾತಕ್ಕೆ ತುತ್ತಾಗುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇಡೀ ಈ ಒಂದು ಅಂತರಸನಹಳ್ಳಿ ಬ್ರಿಡ್ಜ್ ಕೆಳಗಡೆ ಈಗ ಸಂಪೂರ್ಣ ಇನ್ನು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ವಾಹನ ಸವಾರರು ನಿಜಕ್ಕೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ತಕ್ಷಣವೇ ಈ ಒಂದು ಹದಗೆಟ್ಟ ರಸ್ತೆಯನ್ನು ಸರಿಪಡಿಸಬೇಕು ಅನ್ನೋದು ಕೂಡ ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು. ಒಟ್ಟಾರೆ ಜಿಲ್ಲೆಯ ಪ್ರಮುಖ ಸಂಪರ್ಕ ರಸ್ತೆಯೇ ಇಂದು ಸಾರ್ವಜನಿಕರಿಗೆ ಅಪಾಯದ ಮಾರ್ಗವಾಗಿ ಪರಿಣಮಿಸಿದೆ. ಇನ್ನಷ್ಟು ಜೀವಹಾನಿ ಸಂಭವಿಸುವ ಮುನ್ನವೇ ರಸ್ತೆ ದುರಸ್ತಿ, ವೈಜ್ಞಾನಿಕ ಚರಂಡಿ ವ್ಯವಸ್ಥೆ ಹಾಗೂ ಸುರಕ್ಷತಾ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹ ಆಗಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.